ಶೋಕಿಗಾಗಿ ಬರೋಬ್ಬರಿ 19 ಬೈಕ್ಗಳ ಕದ್ದ ಆರೋಪಿಗಳ ಬಂಧನವಾಗಿದೆ. ಮಂಡ್ಯದ ಮಳವಳ್ಳಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ. ಬೈಕ್ ಮಾರಿದ ಹಣದಲ್ಲಿ ಶೋಕಿ ಮಾಡ್ತಿದ್ದಂತ ಆರೋಪಿಗಳು ಲಾಕ್ ಆಗಿದ್ದಾರೆ. ಜನವರಿ 9ರಂದು ಮಳವಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೈಕ್ ಅನ್ನ ಕಳ್ಳತನ ಮಾಡ್ಕೊಂಡಿದ್ರು. ಬಸ್ ನಿಲ್ದಾಣದಲ್ಲಿ ನಂದೀಶ್ ಎಂಬುವರ ಬೈಕ್ ಕಳ್ಳತನ ಆಗಿತ್ತು. ಹುಡುಕ್ತಾ ಇದ್ರು. ಪಾಪ ಬಸ್ ನಿಲ್ದಾಣದಲ್ಲಿ ನಿಲ್ಸೋಗಿದ್ದಂತಹ ಬೈಕ್ ಎಲ್ಲಿ ಹೋಯ್ತು? ಇವರೇ ಎತ್ಕೊಂಡು ಹೋಗಿದ್ದಾರೆ ಕದೀಮರು. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದವರ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ವಿಚಾರಣೆ ವೇಳೆ ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ಅವ್ರ ಮೇಲೆ ಪೊಲೀಸರು ಹಿಡ್ಕೊಂಡ್ಬಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಅವರೇ ಭಯಬಿಟ್ಟಿದ್ದಾರೆ. ಇಲ್ಲ ನಾವೇ ಎತ್ಕೊಂಡು ಹೋಗಿ ಮಾರಿದ್ದೀವಿ ಅಂತೇಳಿ ಅದನ್ನ ಮಾರ್ಬಿಟ್ಟು ಐಷಾರಾಮಿ ಜೀವನವನ್ನ ನಡೆಸಬೇಕು ಎನ್ನುವಂಥ ದೃಷ್ಟಿಯಿಂದ ಇದೊಂದು ಬೈಕಲ್ಲ ಎಷ್ಟು ಬೈಕ್ಗಳನ್ನ ಕದಿದಾರೋ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕನ್ನು ಮಾರಿ ಬಂದಂತಹ ದುಡ್ಡಿನಲ್ಲಿ ಚೆನ್ನಾಗಿ ಮಜಾ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ಅವರೇ ಆರೋಪಿಗಳು ಅಂತ ಹೇಳಿ ಬಯಲಾಗಿದೆ. ನೋಡಿ, ಕಾರ್ತಿಕ್ ಮತ್ತೆ ಸಾಗರ್, ಪ್ರಜ್ವಲ್ ಬಂಧಿತ ಆರೋಪಿಗಳಾಗಿದ್ದಾರೆ. 3 ಜನ ಸೇರ್ಬಿಟ್ಟು ಆ ಬೈಕ್ ಎಷ್ಟು ದಿನದಿಂದ ನಿಂತಿತ್ತು ಅನ್ನೋದು ಕೂಡ ಗೊತ್ತಿಲ್ಲ. ಆ ಬಸ್ ಸ್ಟಾಂಡ್ನೇ ನಿಲ್ಸ್ ಹೋಗಿದ್ದಾರೆ. ಆಮೇಲೆ ಬೈಕ್ ಇಲ್ಲ ಅಂತೇಳಿ ಹುಡುಕ್ತಾರೆ. ಈ ಖದೀಮರು 3 ಜನ ಸೇರ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ವಿವಿಧ ಕಂಪನಿಯ 19 ಬೈಕ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಇದೊಂದು ಬೈಕ್ ಅಲ್ಲ, ವಿವಿಧ ಕಂಪನಿ 19 ಬೈಕ್ಗಳನ್ನ ವಶಪಡಿಸ್ಕೊಂಡಿರೋದು. ನೋಡಿ, ಎಷ್ಟು ದಿನದಿಂದ ಸಂಚಾಗ್ತಾ ಇದ್ರು. ಅವ್ರ ಕೆಲಸನೇ ಇದು ಅನ್ಸುತ್ತೆ. ನಿಯತ್ತಾಗಿ ದುಡಿದು ತಿನ್ನೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಇಂಥ ಕಳ್ಳತನ ಮಾಡಿ ಅಡ್ಡ ದಾರಿಯನ್ನ ಹಿಡಿದು ಬೇರೆಯವರ ವಸ್ತುಗಳಿಗೆ ಕಣ್ಣು ಹಾಕಿ ಅದನ್ನ ಮಾರಿ ಅದರಿಂದ ಬಂದಂತಹ ದುಡ್ಡಲ್ಲಿ ನಮ್ಮ ಸಂಸಾರವನ್ನ ನಡೆಸಬೇಕು, ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ಜನ ಇವತ್ತು ಸಾಕಷ್ಟು ಜನ ಇದ್ದಾರೆ. ವಿವಿಧ ಕಂಪನಿಯ 19 ಬೈಕ್ಗಳನ್ನ ವಶಕ್ಕೆ ಪಡಿಕೊಳ್ಳಲಾಗಿದೆ. 3 ಜನ ಇದ್ದಾರೆ. ಅದರಲ್ಲಿ ಶೋಕಿ, ಅವ್ರದೊಂದು ಶೋಕಿ ಇದು. ಬೈಕ್ ಕಳ್ಳತನ ಮಾಡಬೇಕು, ಹೆಂಗೂ ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂಥ ಆ ಮೈಂಡ್ ಸೆಟ್ ಅದು ಹೆಂಗ್ ಬರುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರು ಎಲ್ಲೇ ಪಾತಾಳದಲ್ಲಿ ಅಡಗಿದ್ರು ಕೂಡ ಪೊಲೀಸರು ಅವರನ್ನ ಬಿಡೋದಿಲ್ಲ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ಹಾಗಾಗಿ ಪೊಲೀಸರು ಎಳ್ಕೊಂಡ್ಬಂದು ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ ಅವರೇ ಖದೀಮರು ಎನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. 2026ರಂದು ನಂದೀಶ್ ರವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ನೀಡಿರ್ತಾರೆ. ಇವರು ಕೆಎಸ್ಆರ್ಟಿಸಿ ಚಾಲಕರಾಗಿರ್ತಾರೆ. ಕೆಎಸ್ಆರ್ಟಿಸಿ ಶೌಚಾಲಯ ಪಕ್ಕ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಶೌಚಾಲಯ ಪಕ್ಕದಲ್ಲಿ ಇವರು ಒಂದು ಬೈಕ್ ನಿಲ್ಲಿಸಿ ಅವರು ಕೆಲಸಕ್ಕೆ ಹೋಗಿ ಸಂಜೆ ಬಂದು ನೋಡಿದಾಗ ಆ ಬೈಕ್ ಕಳ್ಳತನ ಆಗಿರೋದು ಕಂಡು ಬಂದಿರುತ್ತೆ. ಇದರ ಸಂಬಂಧವಾಗಿ ಅವರು ದೂರು ನೀಡಿದ್ದು. ಇದು ಮೊಕದ್ದಮೆ ಸಂಖ್ಯೆ 7/26 ಕಲಂ 303 ಸಬ್ ಕ್ಲಾಸ್ 2 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ SP ರವರಾದ ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಯಶವಂತ್ ಕುಮಾರ್ ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು. PSI ಶಿವಲಿಂಗ ದಳವಾಯಿ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿಯರಾದ ಮಾದೇಶ್ ಮತ್ತು ವಿಕಾಸ್ ರವರು 3 ಜನ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಿಂತು ವಾಚ್ ಮಾಡಿದಾಗ 3 ಜನ ಅಪರಿಚಿತರು ಬರ್ತಾರೆ. ಅದರಲ್ಲಿ ಒಬ್ಬ ಬೈಕ್ ಮೇಲೆ ಕೂತಿರ್ತಾನೆ. ಇನ್ನ 2 ಇಳಿದು ಬೇರೆ ಬೈಕ್ನಲ್ಲಿ ಹತ್ತು ಅವರು ಲಾಕ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವಾಗ ವಿಚಾರ ಮಾಡಲಾಗಿ ಅವರು ತಬ್ಬಿಬ್ಬಾಗ್ತಾರೆ. ನಂತರ ಅವರನ್ನು ವಿಚಾರ ಮಾಡಿದಾಗ ಕೂಲಂಕುಷವಾಗಿ ತಿಳಿದು ಬರ್ತದೆ. ಅವರ ಹೆಸರು, ಒಬ್ಬನ ಹೆಸರು ಕಾರ್ತಿಕ್, ಕಾಮನಕೆರೆ, ಮೈಸೂರು ತಾಲೂಕವರು. ಇನ್ನೊಬ್ಬರು ಸಾಗರು, ಬಾಣಸಮುದ್ರ ಗ್ರಾಮ, ಮಳವಳ್ಳಿಯವರು. ಮತ್ತು ಇನ್ನೊಬ್ಬ ಪ್ರಜ್ವಲ್, ಮಳವಳ್ಳಿ ಟೌನ್ ರವರು. ಇವರು ಸುಮಾರು 1.5 ವರ್ಷದ ಹಿಂದೆ ಎಲ್ಲರೂ ಬಾರ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತದನಂತರ ಈ ಕೆಲಸನ ಬಿಟ್ಟು ಕಳ್ಳತನ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ 19 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಗೆ ಸೇರಿದ 10 ಬೈಕ್ಗಳು, ಮೈಸೂರು ಸಿಟಿಗೆ ಸೇರಿದ 1 ಬೈಕು, ಚಾಮರಾಜನಗರ ಡಿಸ್ಟ್ರಿಕ್ಟ್ ಸೇರಿದ 4, ಮಂಡ್ಯ ಡಿಸ್ಟ್ರಿಕ್ಟ್ ಸೇರಿದ 4 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.